ಕೇಂದ್ರದ ವಿರುದ್ಧ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಅನುದಾನದ ಸಮರ ಸಾರಿದೆ. ನಾಡಿದ್ದು ನವದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗಿದೆ. ಪ್ರತಿಭಟನೆಗೂ ಮುನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನುದಾನದ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದ್ದಾರೆ. ರಾಜ್ಯದಿಂದ ಹೋಗ್ತಾ ಇರೋದೆಷ್ಟು, ರಾಜ್ಯಕ್ಕೆ ಬರ್ತಾ ಇರೋದೆಷ್ಟು ಅನ್ನೋ ಮಾಹಿತಿಯನ್ನ ಜನರ ಮುಂದಿಡೋ ಮೂಲಕ ತಾರತಮ್ಯ ಆಗ್ತಿದೆ ಅಂತ ಪ್ರತಿಪಾದಿಸಿದ್ದಾರೆ. ಹಣಕಾಸು ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ತಾರತಮ್ಯದ ಬಗ್ಗೆ, ಬರಗಾಲದಲ್ಲಿ ನಮಗೆ ತೋರಿಸಿರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಮೊನ್ನೆ ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ಹೇಳಿಕೆ ನೀಡಿದ್ದೇ ತಡ ಇಡೀ ಹಸ್ತಪಡೆ ಕೇಂದ್ರದ ಅನುದಾನ ತಾರತಮ್ಯದ ವಿರುದ್ಧ ಸಿಡಿದೆದ್ದಿದೆ. ಕೇಂದ್ರಕ್ಕೆ ಬೆಸೆ ಮುಟ್ಟಿಸಲು ದೆಹಲಿ ಚಲೋ ಹಮ್ಮಿಕೊಂಡಿದೆ. ಇದಕ್ಕೂ ಮುನ್ನ ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಕ್ಕಾಗ್ತಾ ಇರೋ ಅನ್ಯಾಯದ ವಿರುದ್ಧ ದಾಖಲೆ ಸಮೇತ ಧ್ವನಿ ಎತ್ತಿದೆ. ಕೇಂದ್ರದ ಅನುದಾನ ತಾರತಮ್ಯದ ಬಗ್ಗೆ ದಾಖಲೆ ಬಿಡುಗಡೆ, ಅಂಕಿಅಂಶ ಸಮೇತ ಕೇಂದ್ರದ ವಿರುದ್ಧ ಸಿಎಂ ಡಿಸಿಎಂ ಕಿಡಿ. ಇವತ್ತು ರಾಜಧಾನಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ರಾಜ್ಯದ ಮೇಲೆ ಕೇಂದ್ರ ಅನುಸರಿಸ್ತಾ ಇರುವ ಮಲತಾಯಿ ಧೋರಣೆಯನ್ನ ದಾಖಲೆ ಸಮೇತ ಬಿಚ್ಚಿಟ್ಟಿದ್ದಾರೆ. ರಾಜ್ಯದಿಂದ ಕೇಂದ್ರಕ್ಕೆ ನೀಡುವಂತಹ ತೆರಿಗೆ ಎಷ್ಟು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಎಷ್ಟು ಪಾಲ್ ಕೊಡ್ತಾ ಇದೆ ಅನ್ನುವುದು ಸೇರಿ ಹಲವು ವಿವರಗಳ ದಾಖಲೆಯನ್ನ ಬಿಡುಗಡೆ ಮಾಡಿದ್ರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘವಾಗಿ ಅಂಕಿಅಂಶ ಸಮೇತ ಕೇಂದ್ರದ ತಾರತಮ್ಯದ ವಿರುದ್ಧ ಹರಿಹಾಯ್ದಿದ್ದಾರೆ. ಕಳೆದ 4 ವರ್ಷಗಳಲ್ಲಿ ರಾಜ್ಯಕ್ಕೆ 45,000 ಕೋಟಿ ನಷ್ಟವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಿಎಸ್ಟಿ ತೆರಿಗೆಯಿಂದ 59,274 ಕೋಟಿ ರೂಪಾಯಿ ರಾಜ್ಯಕ್ಕೆ ನಷ್ಟವಾಗಿದೆ. 15ನೇ ಹಣಕಾಸು ಆಯೋಗದಿಂದ ತೆರಿಗೆ ಪಾಲು 62,098 ಕೋಟಿ ಬರಬೇಕಿದೆ. ಸೆಸ್ ಮತ್ತು ಸರ್ಚಾರ್ಜ್ನಿಂದ 55,000 ಕೋಟಿ ಬಾಕಿ ಇದೆ. 15ನೇ ಹಣಕಾಸು ಆಯೋಗ ವಿಶೇಷ ಅನುದಾನದಿಂದ 11,495 ಕೋಟಿ ಬಾಕಿ ಇದೆ ಅಂತ ಹೇಳಿದ್ದಾರೆ. 5 ವರ್ಷಕ್ಕೆ ರಾಜ್ಯಕ್ಕೆ 1.87 ಲಕ್ಷ ಕೋಟಿ ಹಣ ಬರಬೇಕಾಗಿತ್ತು. 100 ರೂಪಾಯಿ ತೆರಿಗೆ ಸಂಗ್ರಹ ಮಾಡಿ ಕೇವಲ 12ರಿಂದ 13 ರೂಪಾಯಿ ಕೊಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಈ 4 ವರ್ಷಗಳಲ್ಲಿ ಈ 15ನೇ ಹಣಕಾಸಿನ ಆಯೋಗ ಬಂದ ಮೇಲೆ 20, 21, 22, 23, 24 ಈ 4 ವರ್ಷದಲ್ಲಿ ಸುಮಾರು 45,000 ಕೋಟಿ ರೂಪಾಯಿ ಕಡಿಮೆ ಆಯಿತು. 1,87,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ, 1,87,000 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿದ್ದದ್ದು ಬರಲಿಲ್ಲ. ಇಷ್ಟೊಂದು ದೊಡ್ಡ ಗಾತ್ರದ ಹಣ ನಮಗೆ ನಷ್ಟ ಆಯಿತು. 14ನೇ ಫೈನಾನ್ಸ್ ಆದಮೇಲೆ 15ನೇ ಫೈನಾನ್ಸು ನಲ್ಲಿ ನಮಗೆ ಇಷ್ಟೆಲ್ಲ 5 ವರ್ಷದಲ್ಲಿ ಇಷ್ಟೆಲ್ಲ ನಷ್ಟ ಆಗಿದೆ. ಇನ್ನು 15ನೇ ಹಣಕಾಸು ಆಯೋಗದಲ್ಲಿ 2020-21ನೇ ಆರ್ಥಿಕ ವರ್ಷದಲ್ಲಿ ರಾಜ್ಯಕ್ಕೆ 5,495 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡುವುದಕ್ಕೆ ಶಿಫಾರಸು ಮಾಡಲಾಗಿತ್ತು. ಇದನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಿರಸ್ಕಾರ ಮಾಡಿದ್ರು. 15ನೇ ಹಣಕಾಸು ಆಯೋಗದ ವರದಿಯಲ್ಲಿ 3,000 ಕೋಟಿ ಜಲಮೂಲಗಳ ಅಭಿವೃದ್ಧಿಗೆ, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ಸೇರಿದಂತೆ ಒಟ್ಟು 6,000 ಕೋಟಿ ನೀಡುವಂತೆ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ವಿ. ಆದ್ರೆ ಈ ಶಿಫಾರಸನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಈ ಮೂಲಕ ಒಟ್ಟು 11,495 ಕೋಟಿ ಕೊಡದೆ ಕೇಂದ್ರ ದ್ರೋಹ ಮಾಡಿದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಏನಂತ? ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ. ಇಟ್ ಇಸ್ ಎ ಬಜೆಟ್ ಪ್ರಾಮಿಸ್ ಮೇಡ್ ಇನ್ ದಿ ಬಜೆಟ್ ಫಾರ್ 2023-24. ಈಗಾಗಲೇ ನಾವು ಫೆಬ್ರವರಿದಲ್ಲಿದ್ದೀವಿ. ಈ ಗಳಿಗೆವರೆಗೆ 1 ರೂಪಾಯಿ ಕೊಟ್ಟಿಲ್ಲ. ಬರಗಾಲಕ್ಕೆ ಸುಮಾರು 35,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ನಮಗೆ ಬೆಳೆ ನಷ್ಟ
ನಾವು 17,901 ಕೋಟಿ ಕೇಳಿದ್ದೀವಿ. 17,901 ಕೋಟಿ ಕೇಳಿದ್ದೀವಿ. NDRF ನಿಂದ ಇವತ್ತಿನವರೆಗೆ ₹1 ಬಿಡುಗಡೆ ಮಾಡಿಲ್ಲ. ಒಟ್ನಲ್ಲಿ ಕೇಂದ್ರಕ್ಕೆ ಹೋಗ್ತಾ ಇರುವಂತಹ ಹಣ ಎಷ್ಟು, ರಾಜ್ಯಕ್ಕೆ ಬರ್ತಾ ಇರುವಂತಹ ಮೊತ್ತ ಎಷ್ಟು ಅನ್ನುವುದನ್ನ ಅಂಕಿ ಅಂಶಗಳ ಸಮೇತ ಸಿಎಂ ಸಿದ್ದರಾಮಯ್ಯ ತೆರೆದಿಟ್ಟಿದ್ದಾರೆ. ಇದೇ ದಾಖಲೆಗಳನ್ನ ಹಿಡಿದು ನಾಡಿದ್ದು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಈ ಮೂಲಕ ಅನುದಾನ ತಾರತಮ್ಯವನ್ನ ಕೇಂದ್ರದ ಮುಂದಿಡೋಕೆ ಸಜ್ಜಾಗಿದ್ದಾರೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.